ಕೆಲವೊಂದ್ಸಾರಿ ಏನಾಗುತ್ತೆ ಅಂದ್ರೆ ನಾವು ಅಬ್ಬಾ ಅಂತ ಅನ್ಕೊಳ್ಳೋ ಕಥೆಗಳು ನಾವು ಊಹೆಯೇ ಮಾಡದ ಕಡೆಯಿಂದ ಬಂದ್ಬಿಡುತ್ತೆ. ಇವತ್ತು ನಾವು ಅಂಥವೇ ಒಂದು ಸ್ಪೆಷಲ್ ಆದ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಇವತ್ತು ನಾವು ವಿಶ್ಲೇಷಣೆ ಮಾಡ್ತಿರೋದು ಯಾವುದೋ ದೊಡ್ಡ ಪುಸ್ತಕದಿಂದಲ್ಲ ಅಥವಾ ದೊಡ್ಡ ಸಂಶೋಧನಾ ಲೇಖನದಿಂದನೂ ಅಲ್ಲ, ಬದಲಿಗೆ ಒಂದು ಮಗುವಿನ ನೋಟ್ಬುಕ್ನಿಂದ. ಹೌದು, ನೀವು ಕೇಳ್ತಾ ಇರೋದು ಸರಿನೇ. ಬನ್ನಿ, ಈ ಕೈಬರಹದ ಕಥೆಯಲ್ಲಿ ಏನೆಲ್ಲ ಆಳವಾದ ವಿಷಯಗಳು ಅಡಗಿವೆ ಅಂತ ಒಟ್ಟಿಗೆ ಸೇರಿ ನೋಡೋಣ. ಸರಿ, ಹಾಗಾದ್ರೆ ಈ ಕಥೆ ಎಲ್ಲಿಂದ ಬಂತು? ಇದನ್ನ ಬರೆದವರು ಯಾರು? ಬನ್ನಿ ಮೊದಲು ಅದನ್ನ ತಿಳ್ಕೊಳ್ಳೋಣ. ಈ ಕಥೆಯನ್ನ ಬರೆದಿರೋದು ಬೇರೆ ಯಾರೂ ಅಲ್ಲ, ಎಂ.ಡಿ. ಅರ್ಫಾನ್, 2ನೇ ಕ್ಲಾಸ್ ಓದೋ ಒಬ್ಬ ವಿದ್ಯಾರ್ಥಿ. ನಾವು ಇವತ್ತು ನೋಡ್ತಾ ಇರೋ ಈ ಅದ್ಭುತ ಕೃತಿಯ ಪೂರ್ತಿ ಕ್ರೆಡಿಟ್ ಅಪುಟಾಣಿಗೆ ಸಲ್ಬೇಕು. ಕಥೆಯ ಟೈಟಲ್ ಕೂಡ ಅಷ್ಟೇ, ತುಂಬಾನೇ ಸಿಂಪಲ್ ಆಗಿದೆ, ದ ಲೇಜಿ ಬಾಯ್, ಅಂದ್ರೆ ಸೋಮಾರಿ ಹುಡುಗ ಅಂತ. ಆಹಾ, ಈ ಶೀರ್ಷಿಕೆ ಕೇಳಿದ ತಕ್ಷಣನೇ ನಮಗೆ ಕಥೆಯ ಹೀರೋ ಯಾರು ಅಂತ ಗೊತ್ತಾಗ್ಬಿಡುತ್ತಲ್ವಾ? ಹಾಗಾದ್ರೆ ಬನ್ನಿ ನೇರವಾಗಿ ಕಥೆಯೊಳಗೆ ಹೋಗ್ಬಿಡೋಣ. ನಮ್ಮ ಹೀರೋಗೆ ಅಂದ್ರೆ ಆ ಹುಡುಗನಿಗೆ ಏನ್ ಬೇಕಿತ್ತು? ಕಥೆಯ ಆರಂಭದಲ್ಲಿ ಪರಿಸ್ಥಿತಿ ಹೇಗಿತ್ತು? ಅದ್ರನ್ನ ಶುರು ಮಾಡೋಣ. ಇಲ್ ನೋಡಿ, ಕಂಪ್ಯೂಟರ್ ಅಂತ ಬರ್ದಿದೆ. ಕಂಪ್ಯೂಟರ್ ಅಲ್ಲ, ಕಂಪ್ಯೂಟರ್. ಇದೇ ನಮ್ಮ ಕಥಾನಾಯಕನ ಅತಿ ದೊಡ್ಡ ಆಸೆ. ಇವತ್ತಿನ ಮಾಡರ್ನ್ ಎಂಟರ್ಟೈನ್ಮೆಂಟ್ನ ಒಂದು ಸಂಕೇತ ಅಂತನೂ ಹೇಳ್ಬಹುದು. ಆ ಮಗು ಮಾಡಿರೋ ಈ ಮುದ್ದಾದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಥೆಗೆ ಇನ್ನೂ ಒಂದ್ ರೀತಿ ಚಂದ ಕೊಟ್ಟಿದೆ ಅಲ್ವಾ? ಸರಿ, ಕಥೆಯಲ್ಲಿ ಸಂಘರ್ಷ ಶುರುವಾಗೋದೇ ಇಲ್ಲಿಂದ. ನಮ್ಮ ಹುಡುಗನಿಗೆ ಕಂಪ್ಯೂಟರ್ ನೋಡೋದು ಅಂದ್ರೆ ಪಂಚಪ್ರಾಣ. ಆದ್ರೆ ಅವನ ಅಪ್ಪ ನೋಡಿದಾಗೆಲ್ಲ ಅವನು ಕಂಪ್ಯೂಟರ್ ಮುಂದೆನೇ ಕೂತಿರ್ತಾನೆ. ಇದು ಬಹುತೇಕ ಎಲ್ಲಾ ಮನೆಗಳಲ್ಲೂ ನಡೆಯೋ ಒಂದು ಕ್ಲಾಸಿಕ್ ಕಥೆ ಅಲ್ವಾ? ಟೆಕ್ನಾಲಜಿಗೂ ಪೋಷಕರ ನಿರೀಕ್ಷೆಗಳಿಗೂ ನಡೆಯೋ ಒಂದು ಸಂಘರ್ಷ. ಈಗ ಕಥೆಯ ಒಂದು ಡ್ರಮ್ಯಾಟಿಕ್ ಪಾರ್ಟ್ಗೆ ಬರೋಣ. ಇಲ್ಲಿಂದ ಸಂಘರ್ಷ ಇನ್ನಷ್ಟು ಜೋರಾಗತ್ತೆ. ತಂದೆಯ ಮೊದಲ ರಿಯಾಕ್ಷನ್ ಹೇಗಿತ್ತೋ ಅಂತ ನೋಡಿ. ಹಿಸ್ ಫಾದರ್ಸ್ ಬೀಟೆಡ್ ಅಂಡ್ ಟೋಲ್ಡ್, ಅಂದ್ರೆ ಅವನ ತಂದೆ ಹೊಡೆದೂ ಹೇಳಿದ್ರು ಅಂತ. ಒಂದೇ ಒಂದು ಕ್ಷಣದಲ್ಲಿ ಕಥೆ ಎಷ್ಟು ಸೀರಿಯಸ್ ಆಗ್ಬಿಡುತ್ತಲ್ವಾ? ಅದರ ಹಿಂದೆಯೇ ತಂದೆಯ ಕಠಿಣ ಆಜ್ಞೆ ಬರುತ್ತೆ, ಗೋ ಔಟ್ ಆಫ್ ಮೈ ಹೋಮ್, ನನ್ನ ಮನೆಯಿಂದ ಹೊರಗೆ ಹೋಗು. ಶಿಕ್ಷೆ ಎಷ್ಟು ತೀವ್ರವಾಗಿತ್ತು ಅನ್ನೋದು ಈ ಮಾತಲ್ಲೇ ಗೊತ್ತಾಗತ್ತೆ. ಈ ಎಲ್ಲಾ ಘಟನೆಯಿಂದ ಆ ಹುಡುಗನ್ ಮೇಲೆ ಏನಾಯ್ತು ಅದನ್ನ ನಮ್ಮ ಪುಟಾಣಿ ಲೇಖಕ ತುಂಬಾ ಸಿಂಪಲ್ ಆಗಿ ಆದ್ರೆ ಅಷ್ಟೇ ಪವರ್ಫುಲ್ ಆಗಿ ಹೇಳಿದ್ದಾರೆ. ದ ಬಾಯ್ ವಾಸ್ ಸ್ಯಾಡ್, ಆ ಹುಡುಗನಿಗೆ ದುಃಖವಾಯ್ತು. ಸರಿ, ಈಗ ಕಥೆಯ ಒಂದು ಮುಖ್ಯವಾದ ಟ್ವಿಸ್ಟ್ ಕಡೆಗೆ ಬರೋಣ. ಇಲ್ಲಿಂದ ಸ್ಟೋರಿ ನಾವು ಊಹಿಸದ ಒಂದು ದಾರಿಯಲ್ಲಿ ಹೋಗುತ್ತೆ. ಮನೆಯಿಂದ ಹೊರಗಡೆ ಹಾಕ್ಸ್ಕೊಂಡ ಮೇಲೆ ಆ ಹುಡುಗನ ಕಥೆ ಮುಂದೆ ಏನಾಗಿರಬಹುದು? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಇಲ್ಲಿದೆ ನೋಡಿ ಆ ಸರ್ಪ್ರೈಸ್. ಆ ಹುಡುಗ ದುಃಖದಲ್ಲಿ ಕೂರೋದಿಲ್ಲ, ಬದಲಿಗೆ ಅವನು ಪುಸ್ತಕಗಳನ್ನು ಓದೋಕೆ ಶುರು ಮಾಡ್ತಾನೆ. ಇದು ಕಥೆಯ ದಿಕ್ಕನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡುತ್ತೆ ಅಲ್ವಾ? ತನ್ನ ಮಗ ಹೀಗೆ ಪುಸ್ತಕ ಓದ್ತಾ ಇರೋದನ್ನ ನೋಡಿದ ತಂದೆಗೆ ಮನಸ್ಸು ಕರಗಿ ಹೋಗುತ್ತೆ. ವಾಟ್ ಐ ಡನ್, ಐ ಶುಡ್ ನಾಟ್ ಡೂ ದ್ಯಾಟ್. ಅಂದ್ರೆ ನಾನು ಏನ್ ಮಾಡ್ಬಿಟ್ಟೆ, ಹೀಗೆ ಮಾಡಬಾರ್ದಿತ್ತು ಅಂತ ತಕ್ಷಣ ಪಶ್ಚಾತ್ತಾಪ ಪಡ್ತಾರೆ. ಮತ್ತೆ ಅವರಿಬ್ರು ಒಂದಾಗೋಕೆ ಇದೇ ಕಾರಣವಾಗುತ್ತೆ. ಸರಿ, ಈಗ ಕಥೆಯ ಕೊನೆಗೆ ಬರೋಣ. ಕ್ಲೈಮ್ಯಾಕ್ಸ್ನಲ್ಲಿ ಏನಾಯ್ತು? ಲೇಖಕರ ಈ ಕಲಾತ್ಮಕ ಆಯ್ಕೆಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಕಥೆಯ ಕೊನೆಯಲ್ಲಿ ಒಂದು ಒಪ್ಪಂದ ಆಗುತ್ತೆ ನೋಡಿ. ಹುಡುಗ ಕೇಳ್ತಾನೆ, ಆದ್ರೆ ನಾನು ಕಂಪ್ಯೂಟರ್ ನೋಡ್ತೀನಿ. ಅದಕ್ಕೆ ತಂದೆ ಒಂದು ಕಂಡೀಷನ್ ಹಾಕ್ತಾರೆ, ಆದ್ರೆ ನೀನು ಪುಸ್ತಕಗಳನ್ನು ಓದಬೇಕು. ಇಬ್ರು ಓಕೆ ಅಂತಾರೆ. ಹೀಗೆ ಈ ಸಂಘರ್ಷ ಒಂದು ಸುಂದರವಾದ ರಾಜಿ ಸಂಧಾನದೊಂದಿಗೆ ಕೊನೆಗೊಳ್ಳುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಕಥೆಯ ಕೊನೆಯಲ್ಲಿ ದ ಎಂಡ್ ಅಂತ ಬರ್ದ ಪಕ್ಕದಲ್ಲೇ ಹ್ಯಾಪಿ ನ್ಯೂ ಇಯರ್ ಅಂತನೂ ಬರ್ದಿದೆ. ಅಂದ್ರೆ ಒಂದು ಕಥೆಯ ಅಂತ್ಯ ಒಂದು ಹೊಸ ವರ್ಷದ ಆರಂಭಕ್ಕೆ ದಾರಿ ಮಾಡಿಕೊಟ್ಟಿದೆ. ಇದು ಒಂದು ರೀತಿ ಹೊಸ ಭರವಸೆಯ ಸಂಕೇತ. ಹೌದು, ಇವತ್ತಿನ ದಿನಾಂಕ ಜನವರಿ 2, 2026. ನಮ್ಮ ಪುಟಾಣಿ ಲೇಖಕ ಈ ಕಥೆಯನ್ನ ಹೊಸ ವರ್ಷಕ್ಕಾಗಿಯೇ ಬರೆದಿದ್ದಾರೆ. ಇದರಿಂದ ಈ ಕಥೆಗೆ ಒಂದು ಪಾಸಿಟಿವ್, ಆಶಾವಾದಿ ಹಿನ್ನೆಲೆ ಸಿಕ್ಕಂತಾಗಿದೆ. ಹಾಗಾದ್ರೆ ಒಂದು ಕ್ಷಣ ಯೋಚಿಸಿ, ನಮ್ಮ ಸುತ್ತಮುತ್ತ ನಮ್ಮ ಮನೆಗಳಲ್ಲಿರೋ ಸಾಮಾನ್ಯ ನೋಟ್ಬುಕ್ಗಳ ಪುಟಗಳ ಮಧ್ಯೆ ಈ ರೀತಿ ನಮ್ಮ ಗಮನಕ್ಕೆ ಬಾರದೆ ಅದೆಷ್ಟು ಅದ್ಭುತವಾದ ಕಥೆಗಳು ಅಡಗಿ ಕೂತಿರ್ಬೋದು ಅಲ್ವಾ?